ನಾರಂಜ ಎಕ್ಸ್‌ಪ್ರೆಸ್ ಚಾನಲ್ ಹಾಗೂ ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಂನಲ್ಲಿ ಸುದ್ದಿ ಜಾಹೀರಾತು ನೀಡಲು ಕೂಡಲೇ ನಂಬರಿಗೆ ಸಂಪರ್ಕಿಸಿ. ನಾಗೂರ ಗ್ರಾಮ ಪಂಚಾಯತ್ನಲ್ಲಿ ಗೋಲ್ಮಾಲ್ ಮಾಡಿದ ಪಿಡಿಒ ಭಾಗ 2 ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ MP ಮುದಾಳೆ. ಬಂಧುಗಳೇ, ತಮಗೆಲ್ಲ ಗೊತ್ತಿರೋ ಹಾಗೆ ಗ್ರಾಮ ಪಂಚಾಯತಿ ಒಂದು ಹಳ್ಳಿಯ ವಿಧಾನಸೌಧ. ಗ್ರಾಮ ಪಂಚಾಯತಿ 5 ಹಳ್ಳಿಗಳನ್ನು ಕೂಡಿಕೊಂಡು ಬರ್ತಕ್ಕಂಥ ಇದೊಂದು ದೊಡ್ಡ ಜಿಲ್ಲಾಧಿಕಾರಿ ಕಚೇರಿ. ಇಲ್ಲಿ ಎಲ್ಲ ತರಹದ ಡೆವಲಪ್ಮೆಂಟ್ ಮಾಡಲಿಕ್ಕೆ ಅವರಿಗೆ ಅರ್ಹತೆ ಇರುತ್ತೆ. ಆದರೆ ಕೇವಲ ಹೆಸರಿಗೆ ಮಾತ್ರ ಇದನ್ನ ಉಪಯೋಗಿಸಿಕೊಂಡು ತಮ್ಮದೇ ಆದ ರೀತಿಯಲ್ಲಿ ಹಣಗಳನ್ನ ಕೊಳ್ಳೆ ಹೊಡೆಯುವಂತ ಕೆಲಸ ಮಾಡ್ತಾರೆ ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಅನ್ನೋದಕ್ಕೆ ತಾಜಾ ಉದಾಹರಣೆ ನಿಮ್ಮ ಮುಂದೆ ನಾವು ತೋರಿಸ್ತಾ ಇದ್ದೀವಿ. ಬಂಧುಗಳೇ, ತಮಗೆಲ್ಲ ಗೊತ್ತಿರುವ ಹಾಗೆ ಇದು ನಿಮಗೆ ತೋರಿಸ್ತಾ ಇದೀನಲ್ಲ, ನಾಗೂರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ನಾಗೂರ ಗ್ರಾಮನೇ ನಾವು ಆಯ್ಕೆ ಮಾಡಿಕೊಂಡಿದ್ದೀವಿ. ಸರ್ಕಾರಕ್ಕೆ ಲೆಕ್ಕ ಕೊಟ್ಟಿದ ಮೇಲೆ ಕೆಲಸ ಆಗ್ಬೇಕು ತಾನೆ. ಹಾಗಾಗಿ ಆ ಕೆಲಸದ ಬಗ್ಗೆ ನಾವು ನಮ್ಮ ತಂಡ ನಾಗೂರ ಗ್ರಾಮ ಪಂಚಾಯತ್ನಲ್ಲಿ ಹೊರಟಿದ್ವಿ. ಅಲ್ಲಿ ನಮಗೆ ಕಂಡು ಬಂದಿದ್ದೇನಪ್ಪ ಅಂದರೆ, ಪ್ರತಿ ತಿಂಗಳ ಅವರು 4 ಜನರ ಹೆಸರ ಮೇಲೆ ಅಮೌಂಟ್ಗಳನ್ನ ತೆಗಿತಾರೆ. ಸ್ಟೀವನ್, ಶ್ರೀಕಾಂತ್, ಚಿತ್ರಮ್ಮ ಹಾಗೂ ಸಬಿತಾ ದಿಲೀಪ್ ಅನ್ನೋರ ಹೆಸರ ಮೇಲೆ ಇಲ್ಲಿ ಕ್ಲೀನಿಂಗ್ ಮಾಡ್ತಾರೆ. ನಾಲಿಗಳನ್ನ ಕ್ಲೀನ್ ಮಾಡ್ತೀವಿ ಅಂತ ಹೇಳಿಕೊಂಡು, ಚರಂಡಿಗಳನ್ನ ಕ್ಲೀನ್ ಮಾಡ್ತೀವಿ ಅಂತ ಹೇಳಿ ತಿಂಗಳಿಗೆ ಕನಿಷ್ಠ ಇಲ್ಲ ಅಂದ್ರೂ ಸಹ 35,000 ರೂಪಾಯಿ ಇವರ ಹೆಸರಿಗೆ ಹಾಕ್ತಾರೆ. ಶ್ರೀಕಾಂತ್ ಅವರ ಹೆಸರಿಗೆ 9,900 ರೂಪಾಯಿ ಹಾಕ್ತಾರೆ. ಸ್ಟೀವನ್ ಹೆಸರ ಮೇಲೆ 9,900 ರೂಪಾಯಿ ಅವರಿಗೂ ಕೂಡ ಅದೇ ತಿಂಗಳು ಹಾಕ್ತಾರೆ. ಚಿತ್ರಮ್ಮ ಅವರ ಹೆಸರಿಗೆ 5,000 ರೂಪಾಯಿ ಹಾಕ್ತಾರೆ. ಇನ್ನು ಸಬಿತಾ ದಿಲೀಪ್ ಅವರ ಹೆಸರಿಗೆ 5,000 ರೂಪಾಯಿಯನ್ನ ಡ್ರಾ ಮಾಡಿಸ್ತಾರೆ. ಗ್ರಾಮ ಪಂಚಾಯತ್ನಲ್ಲಿ ನಡೀತಿರುವಂತಹ ಭ್ರಷ್ಟಾಚಾರ ಅಷ್ಟಿಷ್ಟಲ್ಲ. ನಾನು ಕೆಲವೊಂದು ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಿರುವಂತಹ, ನಾಗೂರ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಿರುವಂತಹ ವೋಚರ್ ಸಹ ನಿಮಗೆ ನಾವು ತೋರಿಸ್ತೀವಿ. ಹೇಗೆ ತೋರಿಸ್ತೀವಿ ಅಂತಂದ್ರೆ, ಅಲ್ಲಿ ಭ್ರಷ್ಟಾಚಾರ ಆಗಿಲ್ಲ ಅನ್ನುವಂಥ ಮಾತು ಒಂದು ಕಡೆ ಆಡ್ತಾ ಇದ್ರೆ, ಭ್ರಷ್ಟಾಚಾರ ಆಗಿದೆ ಅನ್ನುವಂಥ ಮಾತನ್ನ ನಾವಿಲ್ಲಿ ಹೇಳಲೇಬೇಕಾಗಿದೆ. ಯಾಕಂದ್ರೆ ಗ್ರಾಮದಲ್ಲಿರ್ತಕ್ಕಂಥ ಚರಂಡಿ ವ್ಯವಸ್ಥೆ ಕ್ಲೀನ್ ಮಾಡಬೇಕು, ನಾಳಿಗಳನ್ನ ಸಾಫ್ ಮಾಡಬೇಕು. ಅದಾದ ನಂತರದಲ್ಲಿ ಒಂದಿಷ್ಟು ತಮ್ಮ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಬೇಕು. ಅಲ್ಲಿ ಬೇರೆ ಬೇರೆ ತರ ಉಪಯೋಗಿಸಿಕೊಂಡು ಕೆಲಸ ಮಾಡಬೇಕಾಗುತ್ತೆ. ಅದನ್ನು ಮಾಡ್ತಾರೆ. ನಮ್ಮ PDO ಅವರ ಆದೇಶದ ಅನುಗುಣವಾಗಿ ಅವರು ಮಾಡ್ತಾರೆ ಅಂತ ನಾವು ಅಂದ್ಕೊಳ್ತೀವಿ. ಆದರೆ ಅಷ್ಟು ಪ್ರಮಾಣದಲ್ಲಿ ಆಗಕ್ಕಿಲ್ಲ. ನಾವು ಕೂಡ ಒಂದಿಷ್ಟು ವಿಚಾರ ಮಾಡ್ತೀವಿ, ಎಲ್ಲೋ ಒಂದು ಕಡೆ ಮಾಡದೇ ಬಿಡಪ್ಪ ಅನ್ನೋ ನಾವು ಹೋಗ್ತೀವಿ. ಆದರೆ ಪ್ರತಿ ತಿಂಗಳ ಈ ನಾಲಿ ಸ್ವಚ್ಛತೆ ಹಾಗೂ ಇದರ ಇನ್ನಿತರ ಖರ್ಚು ವೆಚ್ಚಕ್ಕಾಗಿ ದಿನಾಂಕ 6/8/2025 ಶ್ರೀಕಾಂತ್ ಎಂಬುವರಿಗೆ 9,900 ರೂಪಾಯಿಯನ್ನ ಕೊಡ್ತಾರೆ. ಅದೇ ದಿನಾಂಕದಂದು 6/8/2025 ಇನ್ನೊಬ್ಬರು ಸ್ಟೀವನ್ ಅಂಬರ ಹೆಸರಿಗೆ 9,900 ರೂಪಾಯಿ ಕೊಡ್ತಾರೆ. ಅದು ನಮ್ಮ ಗ್ರಾಮ ಪಂಚಾಯತಿ PDO ಅವರು ಅನುಮೋದನೆ ಕೊಡ್ತಾರೆ. ಅದಕ್ಕೆ 9,900 ರೂಪಾಯಿ ಇಬ್ಬರ ಹೆಸರು ಮೇಲೆ ಕೊಡ್ತಾರೆ. ಅದಾದ ನಂತರದಲ್ಲಿ ಅದೇ ಒಂದು ಡೇಟಿಗೆ 5/8/2025 ಚಿತ್ರಮ್ಮ ಮತ್ತು ಸಬಿತಾ ದಿಲೀಪ್ ಈ ಇಬ್ಬರ ಹೆಸರ ಮೇಲೆ 5,000 ರೂಪಾಯಿನ ಕೊಡ್ತಾರೆ. ಏನಕ್ಕೆ ಕೊಡ್ತಾರಪ್ಪ ಈ ಕೆಲಸ ಅಂತಂದ್ರೆ, ನಮ್ಮ ಈ ಗ್ರಾಮಗಳಲ್ಲಿ ಯಾವುದೇ ನಾಲಿಗಳಲ್ಲಿ, ಚರಂಡಿಗಳಲ್ಲಿ ಸ್ವಚ್ಛತೆ ಆಗಿರಬೇಕು. ಇದಕ್ಕೆ ಒಂದಿಷ್ಟು ಮೇಂಟೆನೆನ್ಸ್ ಅಂತ ಹೇಳಿ ತೆಗಿತಾರೆ. ಆ ಮೇಂಟೆನೆನ್ಸ್ ಚಾರ್ಜ್ ಕನಿಷ್ಠ ಪಕ್ಷ ಅಂದಾಜು ಇಲ್ಲ ಅಂದ್ರೂ ತಿಂಗಳಿಗೆ 35,000ರಿಂದ 40,000 ರೂಪಾಯಿ ಖರ್ಚು ಮಾಡ್ತಾರೆ. ಅಂದಾಜು 35,000ರಿಂದ 40,000 ರೂಪಾಯಿವರೆಗೂ ಖರ್ಚು ಮಾಡ್ತಾರೆ. ಯಾಕಂದ್ರೆ ಅಲ್ಲಿ ಸುಮಾರು ಕೆಲಸಗಳಿರುತ್ತೆ. ಆ ಕೆಲಸ ಮಾಡಬೇಕಾಗುತ್ತೆ, ಸ್ವಚ್ಛತೆ ಮಾಡಬೇಕಾಗುತ್ತೆ, ಕೆಳಗಡೆ ಹೋಗಿ ಗಲೀಜಿರ್ತಕ್ಕಂಥ ತೆಗಿಬೇಕಾಗುತ್ತೆ, ಇನ್ನೇನೋ ಮಾಡ್ತಾರೆ, ಪರವಾಗಿಲ್ಲ. ಆದರೆ ಮತ್ತ ಈ 8ನೇ ತಿಂಗಳಲ್ಲಿ ಅವರು ಅಷ್ಟು ಕೊಟ್ಟರೆ, ಮತ್ತೆ ಇನ್ನು 7ನೇ ತಿಂಗಳಲ್ಲಿ ಅದು ಯಾವ ಡೇಟ್ ಅಂದ್ರೆ ಮತ್ತೆ ಅದನ್ನೇ ಸೇಮ್ 5ನೇ ತಾರೀಕು, ಅದನ್ನು ಸೇಮ್ 5ನೇ ತಾರೀಕು ಕೊಡ್ತಾರೆ. ಸವಿತಾ ಅವರ ಹೆಸರ ಮೇಲೆ ಮತ್ತೆ 5,000 ಹಾಕ್ತಾರೆ.
ಆಮೇಲೆ ಚಿತ್ರಮ್ಮ ಹೆಸರು ಮೇಲೆ 5,000 ರೂಪಾಯಿ ಹಾಕ್ತಾರೆ. ಮತ್ತೆ ಇಲ್ಲಿ ಏನಾಗಿದೆ ಅಂದ್ರೆ ಸ್ಟೀವನ್ ಸತೀಶ್ ಅವ್ರ ಹೆಸರು ಮೇಲೆ ಸುಪ್ರೀತ್ ಸತೀಶ್, ಸಾರಿ ಸ್ಟೀವನ್ ಅಲ್ಲ, ಸುಪ್ರೀತ್ ಮತ್ತು ಸತೀಶ್ ಅನ್ನೋರ ಹೆಸರು ಮೇಲೆ 3,385 ರೂಪಾಯಿ ಕೊಡ್ತಾರೆ. ಅದಾದ ನಂತರದಲ್ಲಿ 5/7/2025ಕ್ಕೆ ಸ್ಟೀವನ್ ಹೆಸರು ಮೇಲೆ ಮತ್ತೆ 9,900 ರೂಪಾಯಿಯನ್ನ ಡ್ರಾ ಮಾಡಕ್ಕೆ ಹೇಳ್ತಾರೆ. ಅದೇ ದಿನಾಂಕದಂದು ಮತ್ತೆ ಅದೇ 5/7/2025ರಂದು ಶ್ರೀಕಾಂತ್ ಅವರ ಹೆಸರ ಮೇಲೆ ಮತ್ತೆ 9,900 ರೂಪಾಯಿನ ಖರ್ಚು ಹಾಕಿರ್ತಾರೆ. ನನ್ಗನ್ನಿಸ್ತಾ ಇದೆ ನೀವೆಲ್ಲ ಖರ್ಚು ಮಾಡ್ತಾ ಇದ್ದೀರಿ, ಪರವಾಗಿಲ್ಲ, ತೊಂದರೆ ಇಲ್ಲ, ಯಾಕೆ ಇಷ್ಟೊಂದು ಮಾಡ್ತಾ ಇದ್ದೀರಿ ಅಂತಕ್ಕಂಥ ಪ್ರಶ್ನೆ ನಮ್ಮನ್ನು ಕಾಡ್ತಾ ಇದೆ. ಮತ್ತೆ ದಿನಾಂಕ 5/7 7ನೇ ತಿಂಗಳಲ್ಲಿ ಮತ್ತೆ ಅದೇ ಶ್ರೀಕಾಂತ್ ಹೆಸರು ಮೇಲೆ 9,900 ರೂಪಾಯಿ ಜಮಾ ಮಾಡ್ತಾರೆ. ಸ್ಟೀವನ್ ಹೆಸರು ಮೇಲೆ ಕೂಡ 9,900 ರೂಪಾಯಿಯನ್ನೇ ಖರ್ಚು ಮಾಡ್ತಾರೆ. ಅದಾದ ನಂತರ ಸುಪ್ರೀತ್ ಮತ್ತು ಸತೀಶ್ ಅವರ ಹೆಸರಲ್ಲಿ ಮತ್ತೆ 3,380 ರೂಪಾಯಿ ಖರ್ಚು ಮಾಡ್ತಾರೆ. ಚಿತ್ರಮ್ಮ ಮತ್ತು ಸವಿತಾ ಅವರ ಹೆಸರು ಮೇಲೆ 5,000 ರೂಪಾಯಿನ ಖರ್ಚು ಮಾಡ್ತಾರೆ. ಒಟ್ಟಾರೆಯಾಗಿ ಒಂದು ತಿಂಗಳಿಗೆ ಕನಿಷ್ಠ ಪಕ್ಷ ಅಂದ್ರೂ ಕೂಡ 35,000 ರೂಪಾಯಿನ ಹಿಡ್ಕೊಂಡು 45,000 ರೂಪಾಯಿವರೆಗೂ ಬರೀ ನಾಲಿ ಕ್ಲೀನಿಂಗು, ಸ್ವಚ್ಛತೆ, ಗ್ರಾಮಗಳಲ್ಲಿರ್ತಕ್ಕಂಥ ಒಂದಿಷ್ಟು ನೈರ್ಮಲ್ಯನ ಕಾಪಾಡಿಕೊಳ್ಳೋ ನಿಟ್ಟಿನಲ್ಲಿ ಈ ರೀತಿಯಾಗಿ ಕೆಲಸ ಮಾಡ್ತಾರೆ. ನಮ್ಮ PDO ಆಗಿರ್ತಕ್ಕಂಥವ್ರು, ನಮ್ಮ ಯಾರಿದ್ದಾರೆ ಇವರು, ನಮ್ಮ ರಾಮಣ್ಣ ಸಾಹೇಬ್ ಹೇಳ್ತಕ್ಕಂಥ ಮಾತಿದು. ಇನ್ನು ನಾವು ಆಲೋಚನೆ ಮಾಡಬೇಕಾಗಿರೋದು ಏನಪ್ಪಾ ಅಂತಂದ್ರೆ, ಇನ್ನು ಎಲ್ಲ ಹಳ್ಳಿಗಿನ್ನ ಕುಡಿಯೋ ನೀರಿನ ಸಮಸ್ಯೆ ಇದೆ. ಈ ಪಂಚಾಯತ್ ಬರ್ತಕ್ಕಂಥ ಕುಡಿಯೋ ನೀರಿನ ಸಮಸ್ಯೆ ಇದೆ. ಅಲ್ಲಿ ಮೋಟಾರ್ ರಿಪೇರಿ ಇರುತ್ತೆ, ಪೈಪ್ ಲೈನ್ ಕೆಟ್ಟು ಹೋಗುತ್ತೆ, ಪೈಪ್ ಲೈನ್ ಒಡೆದು ಹೋಗುತ್ತೆ, ಮತ್ತೇನೋ ಒಂದು ಆಗುತ್ತೆ. ಅದಕ್ಕೆಲ್ಲ ರಿಪೇರಿ ಮಾಡಕ್ಕೆ ನಮ್ಮ ಪಂಚಾಯತಿಂದ ಒಂದಿಷ್ಟು ಸಹಾಯಧನ ಸಿಗುತ್ತೆ. ಆ ಸಹಾಯಧನ ಹೇಗೆಲ್ಲ ಪಡಿತಾರ ಅಂತಂದ್ರೆ ಅದನ್ನು ಕೂಡ ನಿಮ್ಗೆ ನಾವು ಒಂದೊಂದಾಗಿ ತೋರಿಸ್ತೀವಿ, ವಿತ್ ಪ್ರೂಫ್ ಕೇಸ್ ಸಾಥ್ ತೋರಿಸ್ತೀವಿ. ಯಾಕಂದ್ರೆ ಈ ಒಂದು ನಾಗೂರ ಗ್ರಾಮ ಪಂಚಾಯತ್ ನಲ್ಲಿ ಬರ್ತಕ್ಕಂಥ ಭ್ರಷ್ಟಾಚಾರ ಆಗಿಲ್ಲ ಅನ್ನೋದಕ್ಕೆ ನಾವು ಮತ್ತೆ ನಿಮಗೆ ಪುನಃ ತೋರಿಸ್ತಾ ಇದೀವಿ. ಹೇಗೆಲ್ಲ ಭ್ರಷ್ಟಾಚಾರ ಆಗಿಲ್ಲ ಅನ್ನೋದನ್ನ ನೀವು ಪ್ರೂವ್ ಮಾಡಿ. ದಿನಾಂಕ 15/8/2025 ಅಂದ್ರೆ ಹೋದ ತಿಂಗಳಲ್ಲಿ ಏನಾಗಿದೆಪ್ಪ ಅಂತಂದ್ರೆ, ಆ ಒಂದು 15/8/2025ಕ್ಕೆ ಮೋಟಾರ್, ಪೈಪ್ಲೈನ್, ಇತರ ಸಾಮಗ್ರಿ, ಮತ್ತೊಂದು ನೀರಿನ ವ್ಯವಸ್ಥೆಗಾಗಿ ನಮ್ಮ ಗ್ರಾಮ ಪಂಚಾಯತ್ ವತಿಯಿಂದ ಖರ್ಚು ಮಾಡಲಾಗಿರುವಂತಹ ಹಣ ಎಷ್ಟಪ್ಪ ಅಂದ್ರೆ 97,742. ಅಂದ್ರೆ 1,00,000ಕ್ಕೆ ಹತ್ತತ್ರ ಒಂದು ಅಪ್ರಾಕ್ಸಿಮೇಟ್ ನ 2,000 ರೂಪಾಯಿ ಕಡಿಮೆ ಇದೆ ಅಂತ ಇಟ್ಕೊಳ್ತೀನಿ. ಅಂದ್ರೆ 1,00,000ಕ್ಕೆ 2,000 ರೂಪಾಯಿ ಕಡಿಮೆ ಇದೆ. ಅದು ಯಾವ ತಿಂಗಳಲ್ಲಿ? ಹೋದ ತಿಂಗಳಲ್ಲಿ. ಖಾಲಿ ಏನಪ್ಪಾ ಅಂದ್ರೆ ಮಾಮೂಲಿಯಾಗಿ ಪೈಪ್ ಲೈನ್ ಒಡೆದೋಗಿದೆ, ಏನೋ ಒಂದಿಟ್ಟು ಆಗಿದೆ, ಪೈಪ್ ಕಟ್ ಹೋಗಿದೆ, ವೈರ್ ಕಟ್ ಆಗಿದೆ, ಅಲ್ಲೇನೋ ಆಗಿದೆ, ನಳ್ಳ ಕೂಡಿಸ್ಬೇಕಪ್ಪ. ಆ ಒಂದು ಮೇಂಟೆನೆನ್ಸ್ ತೆಗೆದಿದ್ದಾರೆ ನಮ್ಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು. ಏನ್ ತೆಗೆದಾರಪ್ಪ ಅಂತಂದ್ರೆ 97,742. ಇದು ಯಾರ ಹೆಸರಿಗೆ ಹೋಗಿದೆ ಅಮೌಂಟ್ ಅಂದ್ರೆ MA ಹಲೀಂ, ಮೊಹಮ್ಮದ್ ಅಬ್ದುಲ್ ಸಲೀಂ ಎನ್ನುವರ ಹೆಸರಿಗೆ ಹೋಗಿದೆ. ಇವರು ಇಷ್ಟು ಅಮೌಂಟ್ ತಗೊಂಡಿದ್ದಾರೆ. ಅದರಲ್ಲೇ ಇನ್ನೊಂದು ಅಮೌಂಟ್ ತಗೊಂಡಿದ್ದಾರೆ 3/7/2025 ಅಂದ್ರೆ ಕಳೆದ ತಿಂಗಳು. ಎಷ್ಟು ತಗೊಂಡಿದಾರಪ್ಪ ಅವರು? ಇದೇ ಖರ್ಚಿಗೆ ಏನಪ್ಪಾ ಅಂತಂದ್ರೆ ಯಾವ್ದಕ್ಕ ಮೋಟಾರು ರಿಪೇರಿ, ನಳ್ಳ ರಿಪೇರಿ, ಮತ್ತೆ ಈ ಪೈಪ್ ಲೈನ್ ಹೊಡೆದಾಗ್ಯದ ಅಂತ ಹೇಳಿ ಅದನ್ನು ಕೂಡ ಹೋದ ತಿಂಗಳಲ್ಲಿ ಏನ್ ಮಾಡಿದಾರೆ ಅಂದ್ರೆ 37,416 ರೂಪಾಯಿ ತಗೊಂಡಿದ್ದಾರೆ. 37,416 ರೂಪಾಯಿ ಕೊಟ್ಟು ತಗೊಂಡಿದ್ದಾರೆ. ಇವರು ಕುಡಿಯುವ ನೀರಿಗಾಗಿ ಮತ್ತು ಇನ್ನಿತರ ಸಾಮಗ್ರಿಗಳಿಗಾಗಿ ಸಾಮಗ್ರಿಗಳನ್ನು ಖರೀದಿ ಮಾಡಿದ್ದಾರೆ ಮತ್ತೊಂದ್ಸರಿ. ಯಾವ ಡೇಟಿಗೆ ಅಂದ್ರೆ ಇದನ್ನು ಸಹ 5/7/2025 ಮಾಡಿದ್ದಾರೆ. ಇದು ಕೂಡ 36,820 ರೂಪಾಯಿ. 36,820 ರೂಪಾಯಿ ಎಲ್ಲಿ ಖರ್ಚು ಮಾಡಿದೆ ಅಂದ್ರೆ ಕುಡಿಯುವ ನೀರಿಗಾಗಿ ಬಳಕೆ ಮಾಡಿಕೊಂಡಿರುವಂತಹ ಸಾಮಗ್ರಿಗಳನ್ನ ಖರೀದಿ ಮಾಡಿದ್ದಾರೆ. ಸಾಮಗ್ರಿಗಳನ್ನ ಏನಪ್ಪ? ನಳ್ಳ ಬಂತು, ಪೈಪ್ ಹೊಡೆದೋಯ್ತು, ಸೊಲ್ಯೂಷನ್ ಬಂತು, ಮತ್ತೇನೋ ಬಂತು, ಎಲ್ಲಾಗಿದೋ ಗೊತ್ತಿಲ್ಲ, ಅದು ಆ ದೇವರಿಗೆ ಬಲ್ಲ, ಗೊತ್ತಿಲ್ಲ. ಆದರೆ ಇವರು ಈ ಅಮೌಂಟು ಸಹ ಒಟ್ಟಾರೆ 1,71,978 ಅಂದ್ರೆ 1,71,978 ರೂಪಾಯಿ
ಅಂದಾಜಲ್ಲ, ಇದು ಅಕ್ಯುರೇಟ್ ಆಗಿ ಅವ್ರು ಹಾಕಿರೋಂಥ ಅಮೌಂಟ್ ಅನ್ನು ಹೇಳ್ತಾ ಇದ್ದೀನಿ. ಇದು ಅಪ್ರಾಕ್ಸಿಮೇಟ್ ಹೆಚ್ಚಿಗೆ ಆಗಿರುತ್ತೆ. ಆದರೆ MA ಹಲೀಂ ಮೊಹಮ್ಮದ್ ಅಬ್ದುಲ್ ಸಲೀಂ ಎನ್ನುವರು ಹೆಸರಿಗೆ ಇದು ಹೋಗಿರ್ತದೆ. ಆದರೆ ಇವರು ತಮ್ಮ ಗುತ್ತಿಗೆದಾರರು ಗ್ರಾಮ ಪಂಚಾಯತ್ನಲ್ಲಿ ತಮ್ಮ ಹೆಸರು ನೋಂದಣಿ ಆಗಿದೆನಾ ಎಂಬುದನ್ನು ಕೂಡ ಇಲ್ಲಿ ತನಿಖೆ ಆಗಬೇಕಾಗಿದೆ. ಯಾಕಂದ್ರೆ ಎಲ್ಲಿ ಈ ಅಮೌಂಟ್ಗಳು ಕೊಡಬೇಕು, ಅವರು ಆ ಗ್ರಾಮ ಪಂಚಾಯತ್ನಲ್ಲಿ ಆ ವ್ಯಕ್ತಿ ಅಲ್ಲಿ ನೋಂದಣಿ ಮಾಡ್ಕೊಂಡಿರ್ಬೇಕು ಗುತ್ತೇದಾರ ಅಂತೇಳಿ. ಇದು ಅವ್ರಿಗೆ ಮಾತ್ರ ತೆಗೆಕ್ ಬರುತ್ತೆ, ಅವ್ರಿಗೆ ಮಾತ್ರ ಕೊಡಕ್ ಬರುತ್ತೆ. ಅದನ್ನು ಕೂಡ ಇಲ್ಲಿ ತನಿಖೆ ಮಾಡಬೇಕಾಗಿದೆ. ಅಂದಾಜು ನಾವ್ ಹೇಳ್ತಾ ಇರೋದಂದ್ರೆ 1,71,978 ರೂಪಾಯಿ ಇವ್ರ ಅಕೌಂಟಿಗೆ ಹೋಗಿದೆ ಅಂದ್ಮೇಲೆ ಇದು ಕೇವಲ ಒಂದೇ ತಿಂಗಳಲ್ಲಿ ಅಮೌಂಟ್ ಹೋಗಿದೆ. ಇದು ಕುಡಿಯೋ ನೀರಿನ ಸಾಮಗ್ರಿ ಮೋಟಾರ್ ಖರೀದಿ ಅಂತ ಹೇಳಿ ತಗೊಂಡಿದ್ದಾರೆ. ಆಮೇಲೆ ಇನ್ನೊಂದು ನಿಮ್ಗೆ ನಾವು ತಿಳಿಸ್ಬೇಕಾಗಿದೆ ಏನಪ್ಪಾ ಅಂದ್ರೆ, ಮೇ ತಿಂಗಳಲ್ಲಿ 97,443 ರೂಪೀಸ್ ಅನ್ನು ಖರೀದಿ ಮಾಡ್ತಾರೆ. ಮೋಟಾರು ಬಿತ್ತಿದ ಸಾಮಗ್ರಿ ಖರೀದಿ ಅಂತ ಮಾಡ್ತಾರೆ. ಮತ್ತು ಅದೇ 30/5/2025 94,159 ರೂಪಾಯಿ ಖರ್ಚು ಮಾಡ್ತಾರೆ. ಅದೇ 30/5/2025 98,724 ರೂಪಾಯಿ ಖರ್ಚು ಮಾಡ್ತಾರೆ. ಅದಲ್ಲದೆ 30/5/2025 ಒಂದು ಹೊಸ ಮೋಟಾರ್ ಖರೀದಿ ಮಾಡ್ತಾರೆ. ಎಲ್ಲ ಒಂದು ಕಡೆ ಮೋಟಾರ್ ಕೆಟ್ಟೋಗಿದೆ. ಅದರ ರೇಟ್ ಎಷ್ಟಿರ್ಬೋದಪ್ಪ ಅಂತಂದ್ರೆ 2,05,228 ರೂಪಾಯಿ ಖರೀದಿ ಮಾಡಿರ್ತಾರೆ. ಈ ಒಂದು ಕುಡಿಯುವ ನೀರಿಗೆ ಸಂಬಂಧಪಟ್ಟಂಗೆ ನಮ್ಮ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಅಂದಾಜು ಲೆಕ್ಕ 4,95,594 ಅಂದ್ರೆ 4,95,554 ರೂಪಾಯಿ ಕೇವಲ ಮೇ ತಿಂಗಳಲ್ಲಿ. ಏಪ್ರಿಲ್ ಆದ ತಕ್ಷಣಕ್ಕ ಮೇ ಮಳೆಗಾಲಿನ ಮುಂದೆ ಶುರು ಆಗುತ್ತೆ. ಆ ಮೇ ತಿಂಗಳಲ್ಲಿ ತುಂಬಾ ಕುಡಿಯುವ ಬಿಸಿಲು ನೀರಿಗೆ ಜನ ಹಾಹಾಕಾರ ಆಗಿರುತ್ತೆ. ನೀರೇ ಸಿಗೋದಿಲ್ಲ. ಹಾಗಾಗಿ ಅವರೆಲ್ಲ ನೀರಿಗಾಗಿ, ಮಕ್ಕಳಿಗಾಗಿ, ಊರ್ ಗಳ್ಳಿಯವರಿಗಾಗ್ಲಿ ಅಥವಾ ಅಲ್ಲಿರ್ತಕ್ಕಂಥ ಗ್ರಾಮಸ್ಥರಿಗಾಗಲಿ ನೀರಿಂದ ಬಹಳಷ್ಟು ಹಾಹಾಕಾರ ಆಗಿತ್ತು. ಹಾಗಾಗಿ ಮೋಟರ್ಗಳನ್ನು ಖರೀದಿ ಮಾಡಿದ್ದಾರೆ, ಅಥವಾ ಸಾಮಗ್ರಿಗಳನ್ನು ಖರೀದಿ ಮಾಡಿದ್ದಾರೆ. ಆ ತಿಂಗಳಲ್ಲಿ, ಒಂದೇ ತಿಂಗಳಲ್ಲಿ ಅಷ್ಟು ಬರಪೀಡಿತ ಆಗಿರ್ತಕ್ಕಂಥ ಗ್ರಾಮ ಈ ಒಂದು ಗ್ರಾಮ ಪಂಚಾಯತ್ ನಾಗೂರದಲ್ಲಿ 4,95,000 ರೂಪಾಯಿಯನ್ನು ಖರ್ಚು ಮಾಡಿ ಜನರಿಗೆ ನೀರು ಕುಡಿಸುವಂತ ವ್ಯವಸ್ಥೆ ಮಾಡಿದ್ದಾರೆ. ಅದು ಎಷ್ಟರ ಮಟ್ಟಿಗೆ ಮಾಡಿದ್ದಾರೆ, ಅದು ಯಾರ್ಯಾರ ಅಮೌಂಟಿಗೆ ಹೋಗಿದೆ ಅದನ್ನು ಕೂಡ ಇಲ್ಲಿ ತನಿಖೆ ಆಗಬೇಕು. ಗೋಪಾಲ್ ರೆಡ್ಡಿ ಅಂತ ಇವರ ಹತ್ರ ಪಂಚಾಯತ್ ಏನು ಡೆವಲಪ್ ಮಾಡ್ತಿರಲ್ಲ, ಏನು ಡೆವಲಪ್ ಏನಿಲ್ಲ. ಅವ್ರು ಪಂಚಾಯತ್ಗೆ ಅಷ್ಟೇ ಬರ್ತಾರ, ಆ ಪಂಚಾಯತ್ನಿಂದ ಆ ಕಡೆ ಹೋಗ್ತಾರ, ಊರಕ್ಕೆ ಯಾರು ಬರಲ್ಲ. ಏನು ಸಮಸ್ಯೆ ನೋಡಲ್ಲ. ಅದ್ರಾಗ ತೊಳೆದು 1 ವರ್ಷ ಐತಿ ಟ್ಯಾಂಕು, ಅದ್ರಾಗ ಹುಳು ಆಗ್ಲತ್ತಾವ. ನಾವು ಕುಡಿಯೋ ನೀರು ಅವ್ಯಾವ ನೋಡ್ರಿ. ಒಂದು ನಾಲಿ ಆಫ್ ಮಾಡಿದೆ ಅಂತಾರೆ, ಕಚರ ನೋಡ್ರಿ ನಾಲೆ ಎಷ್ಟದ. ದಿನ ತಿಂಗಳ ಸಾಫ್ ಮಾಡ್ತೇವೆ ಅಂತ ಹೇಳ್ತಾರಲ್ರಿ. ತಿಂಗಳ ಸಾಫ್ ಮಾಡಿದ್ರೆ ಹಂಗೆ ಇರ್ತಾರೆ ಸರ್. ನಿಮ್ಮ ಪ್ರಕಾರ ಸಾಫ್ ಮಾಡಲ್ವ? ಮಾಡ್ತಾರ, ಮಾಡಲ್ಲ ಅಂತ ಅಂಬಲ್ಲ, ಮಾಡ್ತಾರ. ಬಟ್ ಕೇರ್ಫುಲ್ ಆಗಿ ಮಾಡಾರ. ಈಗ ಏನು ಮಾಡ್ಬೇಕಂತೀರಿ? ಈಗ ಏನು ನಾಳೆ ದೊಡ್ಡ ಮಾಡ್ಬೇಕ್ರಿ, ಏನು ಸಮಸ್ಯೆನೇ ಅದ. ನಾಳೆ ಸಣ್ಣವ ನಮ್ಮ ನಾಳೆ ದೊಡ್ಡದು ಮಾಡ್ಬೇಕಾಗ್ತದೆ. ವಿಡಿಯೋರು ಬಂದಾರ ತಿರ್ಗಾಡ್ರ, ನಾನು ಅವ್ರಿಗೆ ನೋಡಿದ್ರೆ ಅವ್ರು ಹೆಂಗಾರ ನಂಗೆ ಗೊತ್ತಿಲ್ಲ. ಊರ ಒಂದ್ಸಲೂ ಬಂದಿತ್ತು ನಲ್ಲಿ ಹೆಲಿಕಾಪ್ಟರ್ ಅಂತವ್ರು. ಈಗ ನಾವು ಟಿ ಮರ್ಜಾಪುರಕ್ಕೆ ಹೋಗೋಣ. ಟಿ ಮರ್ಜಾಪುರಕ್ಕೆ ಹೋಗ್ತೀವಿ. ಟಿ ಮರ್ಜಾಪುರದಲ್ಲಿ ಏನಿದೆಯಪ್ಪ ಅಂದ್ರೆ, यहाँ का मकसद ये है कि साहब ये गांव कब से बने, जब से नालीच नहीं है। ये पूरा उधर के पानी क्या है, यहाँ से पानी यहाँ से जाता है, बच्चे बिल्कुल यहाँ से आते जाते, 24 घंटे का रास्ता है साहब। ये यहाँ बहुत बड़ी तकलीफ है, किसी को कोई बोलने की जरूरत नहीं पड़ रही ऐसा। हाँ, अब तुम्हारे गाँव में क्या नहीं है? कहाँ तो भी एक जगह है साहब थोड़ी। हाँ, गाँव भर को नालियाँ नहीं है। हाँ, फिर हर महीना वो लोग पैसे उठा रहे हैं, नाली साफ कर रहे हैं। साफ नहीं कर रहे, क्या नहीं। हाँ, मैं बोलो ना, आके पूछे थे मेरे को, मैं बोलता हूँ रोज डेली फोन कर। हाँ, एक भी तकलीफ है साहब। 24 घंटे इधर से गुजरते हैं और बड़े गुजरते हैं। अब परसों हाल में जो बच्ची को
हाथ को सुई लगी हुई थी, बच्चियां से फिसल के गिर गई पानी में। अच्छा, क्या करेंगे, कमजोरी है। अब तुम्हारा क्या है, गवर्नमेंट से क्या मांग है तुम्हारा? गवर्नमेंट से क्या मांग है साहब, नाली बनाने की जरूरत है। अच्छा, हाँ, और उससे ज्यादा क्या है बोले तो अभी रोड का मसला है, वो भी है, लेकिन ये नाली तो बने दे फिर पहले। अभी ये परसों अभी ये है ना, हाँ, रोड करें, लेकिन रोड बोल के हाँ, रोड करें, है, रोड है। रोड करें यहाँ तक, अच्छा, मगर रोड सही नहीं है, वो किसके घर में घुस रहा पानी। नाली है तो फिर सेफ्टी रहता सब। हाँ, नाली नहीं है, और क्या इधर भी नाली नहीं है, इधर हमारे घर के बाजू से वहाँ से पूरा 2-3 क्या है, हम लोग कमजोर है, कुछ भी नहीं बोल सकते। वो क्या है, अरे हमारे को क्या बोल रहे हैं, बोल को ऐसा बोल रहे हैं। मेंबर आज जो है चेयरमैन यहाँ का है देखे तो, लेकिन यहाँ भी कुछ नहीं कर सक रहे। अच्छा, हाँ, इतनी कमजोरी आ गई। ಅಂತ ಇಲ್ಲಿ ಟಿ ಮರ್ಜಪುರ ಗ್ರಾಮಲ್ಲಿ ಏನಂದ್ರೆ ನಮ್ಮ ಇಲ್ಲಿಂದ ಈ ಹೋಟೆಲ್ ಹಿಡ್ಕೊಂಡು ಸರ್ ಪೂರಾ ಗೌರ್ಮೆಂಟ್ ಸ್ಕೂಲ್ ತನಕ ಟೋಟಲ್ ನಾಲಿನೇ ಮಾಡಲಿ ಸರ್. ನಾಲಿ ಬಿಲ್ಲ ಮುಂದ್ಗಡೆ ಏನಂದ್ರೆ ರೋಡ್ ಬಿಲ್ಲ ಸರ್. ಪೂರಾ ನೀರು ಏನಾದ್ರೆ ನಿಂದಿರ್ಲತ್ತ ಕೆಸರು ಮಕ್ಕಳಿಗೆಲ್ಲ ಹೋಗ್ಲಾಕ ಬರ್ಲಾಕೆಲ್ಲ ಭಾಳ ತೊಂದರೆ ಅಲ್ಲತ್ತದ ಸರ್. ಮಕ್ಕಳೆಲ್ಲ ಬಿದ್ದಿ ಕಷ್ಟ ಅಂತಂದ್ರೆ ಪೂರಾ ಚಿಕ್ಕುಡದ ಕಚ್ಚಿ ಮಕ್ಕಳಿಗೆ ಏನಂದ್ರೆ ಟೈಫಾಯ್ಡ್ ಮಲೇರಿಯಾ ಕೂಡ ಉರಿ ಊಟ ಸರ್. ಗ್ರಾಮ ಪಂಚಾಯತ್ದವರು ಯಾರು ಮೆಂಬರ್ ಕೂಡ ಬಂದು ನಮ್ಮ ಊರಾಗ ಯಾರು ಇದು ತೊಂದರೆ ಸಿಕ್ಕರು ಅದು ಮಾಡ್ತಾ ಇಲ್ಲ. ದಯವಿಟ್ಟು ಏನಂದ್ರೆ ಇಲ್ಲಿಂದ ಎಲ್ಲ ತನಕ ನಾಲಿ ಆಗಬೇಕು, ರೋಡ್ ಆಗಬೇಕಂತ ತಮ್ಮಲ್ಲಿ ವಿನಂತಿಸಿಕೊಳ್ಳಿ. ಕುಡಿಲೆ ಅಲ್ಲಿ ಆ ಇಡೀ ಊರೆಲ್ಲ ಸುತ್ತಾಡಿದ್ರು ಕೂಡ ಎಲ್ಲಿ ಒಂದು ಕಡೆ ಡ್ರೈನೇಜ್ ಸಿಗೋದಿಲ್ಲ, ಕ್ಲೀನಿಂಗ್ ಮಾಡೋಕ್ಕೆ ಕಸ ಸಿಗೋದಿಲ್ಲ, ಎಲ್ಲೂ ಕೂಡ ರಸ್ತೆ ಬಹಳ ರೀತಿಯಾಗಿ ಅಚ್ಚುಕಟ್ಟಾಗಿದ್ದಾವೆ, ಯಾವುದೂ ತೊಂದರೆ ಇಲ್ಲ. ಆಮೇಲೆ ಸ್ಟ್ರೀಟ್ ಲೈಟ್ ಅಂತಿದ್ದಾವೆ, ಅವರು ತಂದು ಸ್ಟ್ರೀಟ್ ಲೈಟ್ ಹಾಕಿದ್ದಾರೆ. ಆ ಸ್ಟ್ರೀಟ್ ಲೈಟು ಯಾವತ್ತೂ ಕೂಡ ಬೆಳಕು ಕೊಟ್ಟಿದ್ದೇ ಇಲ್ಲ. ಯಾವಾಗ ತಂದು ಕೂಡಿಸಿದಾರೋ ಕೇವಲ 1 ದಿವಸ 2 ದಿವಸ ಉರ್ದಿದೆ ಅಂತ ಹೇಳಿ ಅಲ್ಲಿರ್ತಕ್ಕಂಥ ಗ್ರಾಮಸ್ಥರು ಹೇಳ್ತಾರೆ. ಅಲ್ಲಿ 40ಕ್ಕೂ ಹೆಚ್ಚು ಈ ಸೋಲಾರ್ ಲೈಟ್ಗಳನ್ನ ಅಳವಡಿಸಿದ್ದಾರೆ ಆಯಾ ಸಂಬಂಧಪಟ್ಟಂತ ಓಣಿಗಳಲ್ಲಿ. ಆದರೆ ಯಾವತ್ತೂ ಕೂಡ ಅದು ಕೆಲಸಕ್ಕೆ ಬಂದಿರೋದಲ್ಲ. ಅದನ್ನು ಕೂಡ ಇವತ್ತು ನಾವು ನಿಮಗೆ ತೋರಿಸ್ತೀವಿ, ಅದು ಕೂಡ ತನಿಖೆ ಆಗಬೇಕು. ಇನ್ನೊಂದೇನಪ್ಪಾ ಅಂದ್ರೆ, ಇವರು ಆಯಾ ಕಂಬಗಳಿಗೆ ದಾರಿದೀಪವನ್ನು ಹಚ್ಚಲಿಕ್ಕೆ ಸುಮಾರು ಕೆಲಸಗಳನ್ನು ಮಾಡಿದ್ದಾರೆ, ಲೈಟ್ಗಳನ್ನು ಹಾಕಿದ್ದಾರೆ. ಆ ಲೈಟ್ಗೋಸ್ಕರವೇ ಅಲ್ಲಿ ಲಕ್ಷಾಂತರ ರೂಪಾಯಿಯನ್ನ ಕೊಳ್ಳೆ ಹೊಡೆದಿದ್ದಾರೆ. ಅಲ್ಲಿ ಕೂಡ ಒಂದು ಅಪ್ರೋಚ್ಮೆಂಟ್ ಇರಲಿಲ್ಲ ಅಂದ್ರೂ ಕೂಡ ಅವ್ರು ಹಾಕಿರೋದು ಯಾವ ಲೈಟು, ಅವ್ರ ಎಸ್ಟಿಮೇಟ್ ಅಲ್ಲಿ ಯಾವ ಲೈಟ್ ಇದೆ ಅದನ್ನು ಕಂಪೇರ್ ಮಾಡಿದ್ರೆ ಅಲ್ಲಿ ಕೂಡ ಬಹಳಷ್ಟು ಭ್ರಷ್ಟಾಚಾರ ಅಡಗಿದೆ ಅನ್ನೋದನ್ನ ನಾವು ಸಾಬೀತು ಮಾಡಿಸ್ತೀವಿ. ಅದು ಕೂಡ ತನಿಖೆ ಆಗಬೇಕು. ಈ ಒಂದು ದಾರಿದೀಪಗಳಿಗಾಗಿ ಕಂಬಗಳಿಗೆ ಲೈಟ್ ಹಾಕಬೇಕಾಗಿರೋದು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಕೆಲಸ. ಆಯಾ ಓಣಿಯ ಒಬ್ಬ ಮೆಂಬರನ್ನ ಏನ್ ಮಾಡ್ತಾರೆ, ಅವರವರು ಇದಕ್ಕೆ ಹಾಕೊಳ್ತಾರೆ. ಆದರೆ ಅದು ಎಷ್ಟು ಪ್ರಮಾಣಕ್ಕಾಗಿತ್ತು, ಅದ್ರ ಕೊಟೇಶನ್ ಏನಿತ್ತು, ಅವರೆಲ್ಲಿ ಖರೀದಿ ಮಾಡಿದ್ರು, ಮತ್ತೆ ಯಾವ ಲೈಟ್ ಅಂತ ಅಳವಡಿಸಿದ್ದಾರೆ, ಅದು ಎಷ್ಟು ಬೆಳಕು ಕೊಡ್ತಾ ಇದೆ, ಅದನ್ನು ಕೂಡ ಚಿಂತೆ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾದ ರಾಮಣ್ಣ ಅವರದು. ಅದರ ಮೇಲೆ ಇರ್ತಕ್ಕಂಥದ್ದು ತಾಲೂಕು ಪಂಚಾಯತ್ ಇಒ ಮತ್ತು ಸಹಾಯಕ ನಿರ್ದೇಶಕರ ಕೆಲಸ. ಅದು ಏನಾಗಿದೆ, ಹೇಗಾಗಿದೆಯೋ ಆಮೇಲೆ ಅದ್ರ ಬಗ್ಗೆ ಚಿಂತನೆ ಮಾಡೋದು. ಯಾಕಂದ್ರೆ ನಾವ್ ಹೇಳ್ತಕ್ಕಂಥದ್ದು ಏನಾಗಿರ್ಬೇಕಂದ್ರೆ ನಿಜವಾಗ್ಲೂ ಅಲ್ಲಿ ಗೊತ್ತಾಗಬೇಕು, ಅಲ್ಲಿ ನಾನು ಭ್ರಷ್ಟ ಅಥವಾ ಅಧಿಕಾರಿಗಳ ಭ್ರಷ್ಟ
ಅಥವಾ ನಾನು ಹೇಳೋದು ತಪ್ಪ ಅಥವಾ ನಾವು ಹೇಳಿದ ಸತ್ಯನ ಎಂಬುದನ್ನು ಪರಿಶೀಲನೆ ಮಾಡೋದು ಆಯಾ ಊರಿಗೆ ಸಂಬಂಧಪಟ್ಟಿರುವಂತ ಗ್ರಾಮಸ್ಥರ ಈ ಪ್ರಶ್ನೆಗೆ ಉತ್ತರ ಕೊಡಬೇಕಾಗಿದೆ. ಅವರು ಕೂಡ ಏನು ಹೇಳಿದ್ದಾರೆ ಅದನ್ನು ಕೂಡ ನಿಮಗೆ ನಾವು ತೋರಿಸ್ತೀವಿ. ಟಿ ಮರ್ಜಾಪುರದಲ್ಲಿ ಆಗತಕ್ಕಂಥ ಅಭಿವೃದ್ಧಿ ಕೆಲಸಗಳೇನು, ಟಿ ಮರ್ಜಾಪುರದಲ್ಲಿ ಆಗಿರ್ತಕ್ಕಂಥ ರಸ್ತೆಗಳೇನು, ರಿಪೇರಿಗಳೇನು, ಸ್ಟ್ರೀಟ್ ಲೈಟ್ಗಳು ಏನಾದವು ಮತ್ತು ದಾರಿದೀಪದ ಕಂಬದ ಲೈಟ್ಗಳು ಏನಾದವು, ಮತ್ತಿನ್ನ ಉದ್ಯೋಗ ಖಾತ್ರಿ ಅಂತೂ ಲೆಕ್ಕನೇ ಇಲ್ಲ. ಖರ್ಚು ಮಾಡಿದ್ದಾರೆ ನಮ್ಮ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ರಾಮಣ್ಣ ಅವರು. ಪಾಪ ಅವರು ಅಂಗವಿಕಲರಿದ್ದಾರೆ ಅಥವಾ ಎಲ್ಲ ಒಂದ್ ಕಡೆ ದೃಷ್ಟಿ ದೋಷ ಇದೆ, ಅವರಿಗೆ ಓಡಾಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಅಲ್ಲಿರ್ತಕ್ಕಂಥ ಎಲ್ಲ ಅಣ್ಣ ತಮ್ಮರು ಅಂದ್ರೆ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಂತ ಮೆಂಬರ್ಗಳು ಎಲ್ಲರೂ ಒಂದು ಕಡೆ ಸೇರಿಕೊಂಡು ಈ ರೀತಿಯಾಗಿ ಕೆಲಸ ಮಾಡಿದ್ದಾರೆ ಅನ್ನೋದನ್ನ ನಾವು ನಿಮಗೆ ಒಂದಿಷ್ಟು ವಿಚಾರವನ್ನ ನಿಮ್ಮ ಮುಂದಿಗೆ ನಾವು ತರ್ತಾ ಇದ್ದೀವಿ. ಆದರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಿರೋ ಹಾಗೆ ಇನ್ನೂ 3 ಗ್ರಾಮಗಳಿದ್ದಾವೆ. ನಾವು ಅದನ್ನು ಕೂಡ ನಿಮಗೆ ನಾವು ತಂದು ಕೊಡ್ತೀವಿ. ಯಾರು ಭ್ರಷ್ಟರು ಅಂತೇಳಿ ನೀವು ತೋರಿಸ್ರಿ, ನಾವು ತಿಳ್ಕೊಳ್ತೀವಿ. ನಾವು ಇರೋದನ್ನ ಹೇಳ್ತಾ ಇದ್ದೀವಿ. ಇಲ್ಲಿ ಭ್ರಷ್ಟಾಚಾರ ಆಗಿಲ್ಲ ಅಂತ ಹೇಳ್ತಾರೆ ರಾಮಣ್ಣ ಅವರು. ಏನ್ ಹೇಳ್ತಾರೆ ಅಂದ್ರೆ, ನನಗೇನಾದ್ರು ಆ ರೀತಿ ಕಂಡು ಬಂತು ಅಂದ್ರೆ ನಾನು ಕೂಡಲೇ ರಾಜೀನಾಮೆ ಕೊಟ್ಟು ಹೋಗ್ತೀನಿ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಪದೇ ಪದೇಯಾಗಿ. ಅಲ್ಲೆಷ್ಟೋ ಜನ ಹೇಳ್ತಾರೆ, ಇನ್ನೂ ಕೂಡ ರಾಮಣ್ಣ ಅವ್ರು ಯಾರು ಅನ್ನೋದೇ ಗೊತ್ತಿಲ್ಲ ನಮಗೆ. PDO ಅವ್ರು ಬಂದು ಇವತ್ತಿಗೆ ಹೆಚ್ಚು ಕಮ್ಮಿ ಅಂದಾಜು 1.5 ವರ್ಷ 2 ವರ್ಷ ಹತ್ತತ್ರ ಬಂದ್ರು. ಆದ್ರೂ ಕೂಡ ಇವತ್ತಿಗೆ ಅವರು PDO ಹೆಣ್ಮಗಳಿದ್ದಾರೆ ಅಂತಕ್ಕಂಥ ಮಾತನ್ನು ಅಲ್ಲಿನ ಊರು ಜನ ಹೇಳ್ತಾ ಇದ್ದಾರೆ. ಆದ್ರೆ ಒಂದೇ ಒಂದು ಟಿ ಮರ್ಜಾಪುರ ತಗೊಳ್ಳಿ, ಆ ನಂತರ ನಾಗೂರಕ್ಕೆ ಬನ್ನಿ, ಈ 2 ಊರಲ್ಲಿ ಹೇಳಿಕೊಳ್ಳಲಿಕ್ಕೆ ಯಾವುದು ಕೆಲಸಗಳಾಗಿಲ್ಲ. ಆದ್ರೆ ಇಲ್ಲಿ ಅವರ ಪುಸ್ತಕದಲ್ಲಿ ಖರ್ಚು ವೆಚ್ಚ ಸರ್ಕಾರನ ಬೊಕ್ಕಸಕ್ಕೆ ಸೇರಿಸಿದ್ದು ಕನಿಷ್ಠ ಪಕ್ಷ ಇಲ್ಲ ಅಂದ್ರೂ ಕೂಡ 39 ಲಕ್ಷಕ್ಕೂ ಅಧಿಕವಾಗಿರ್ತಕ್ಕಂಥದ್ದು ನೆರೆಗ ಯೋಜನೆ ಅಡಿಯಲ್ಲಿ, ಅದು ಕೂಡ ಸಂಪೂರ್ಣ ಕಳಪೆ ಮಟ್ಟದ ಮಾಡ್ತಾರೆ. ಅದಾದ ನಂತರದಲ್ಲಿ ಅವರೇನು ವೋಚರ್ಸ್ಗಳು ಹಾಕಿದಾರೋ, ಅವರೇನು ವೋಚರ್ಸ್ಗಳು ಇದಾವೋ, ಆ ವೋಚರ್ಸ್ಗಳು ನಾವು ಲೆಕ್ಕ ಮಾಡಿದ್ರೆ ಇವತ್ತಿಗೂ ನಾಲಿ ಸಾಕಿಲ್ಲ, ಖಾಲಿ ಸಾಕಿಲ್ಲ, ಸ್ವಚ್ಛತೆ ಇಲ್ಲ. ಅವರು ಕಚೇರಿ ಮುಂದೆ ಕೂಡ ಸ್ವಚ್ಛತೆ ಇಲ್ಲ. ಅಂತ ಪರಿಸ್ಥಿತಿ ನಾವು ನೋಡ್ಕೊಂಡ್ರೆ ನಮ್ಗೆ ಒಂದಿಷ್ಟು ನಾಚಿಕೆ ಬರಬೇಕಾಗುತ್ತೆ. ಅಷ್ಟು ಪ್ರಮಾಣಕ್ಕೆ ಸರ್ಕಾರ ದುಡ್ಡನ್ನ ಕೊಳ್ಳೆ ಹೊಡೆದು ನಾನೇನು ಮಾಡಿಲ್ಲ ಅಂತಕ್ಕಂಥ ಮಾತನ್ನ PDO ರಾಮಣ್ಣ ಹೇಳ್ತಾ ಇದ್ದಾರೆ. ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳೇ ಮತ್ತು ಕ್ಷೇತ್ರಕ್ಕೆ ಸಂಬಂಧಪಟ್ಟಿರುವಂತಹ ಘನತೆವೆತ್ತ ಶಾಸಕರಿರ್ತಕ್ಕಂಥ ಶೈಲೇಂದ್ರ ಬೆಲ್ದಾಳೆ ಅವರೇ, ಅಥವಾ ತಾಲೂಕು ಪಂಚಾಯತ್ನ ಯುವ ಆಗಿರ್ತಕ್ಕಂಥ ಮಾಣಿಕರಾವ್ ಪಾಟೀಲ್ ಅವರೇ, ಅಥವಾ ಸಹಾಯಕ ನಿರ್ದೇಶಕರಾಗಿರ್ತಕ್ಕಂಥ ಸಂಜು ಕುಮಾರ್ ಅವರೇ, ಸಂದೇಶ್ ಅವರೇ, ಮತ್ತೊಬ್ರು ಯಾರ್ಯಾರು ಇದ್ರು ಎಲ್ಲರಿಗೂ ನಾವು ಒಂದು ವಿನಂತಿ ಮಾಡ್ತಾ ಇದ್ದೀನಿ. ದಯವಿಟ್ಟು ನಿಮ್ ಕಣ್ಣು ಮುಂದೆ ಒಂದು ಪಂಚಾಯತ್ ನಲ್ಲಿ ಇಷ್ಟೊಂದೆಲ್ಲ ಹಗರಣ ನಡೀಲಿಕ್ಕೆ ನಿಮ್ದೆಲ್ಲ ಪ್ರಮುಖ ಕಾರಣ ಇದೆನಾ, ಅಥವಾ ನಿಮ್ಗೇನಾದ್ರೂ ಮಾಮೂಲಿ ಬರುತ್ತೇನಾ? ಹಾಗಾಗಿ ಇವ್ರ ಮೇಲೆ ಯಾವ್ದು ಆಕ್ಷನ್ ತಗೊಳ್ಳಲ್ವಾ ನೀವು ಅಂತಕ್ಕಂಥ ಪ್ರಶ್ನೆ ನಾವು ನಿಮ್ಗೆ ಕೇಳ್ತಾ ಇದ್ದೀವಿ. ಇದರ ಈ ನಾಗೂರ ಗ್ರಾಮ ಪಂಚಾಯತ್ನ ಗೋಲ್ಮಾಲ್ ಭಾಗ 3 ನಿಮಗೆ ನಾವು ಮತ್ತೆ ತೋರಿಸ್ತೀವಿ. ಅದು ಕೂಡ ನಿಮಗೆ ಸಂಪೂರ್ಣವಾದ ಡೀಟೇಲ್ಸ್ ಅಂತಂದು ನಿಮಗೆ ನಾವು ತಲುಪಿಸ್ತೀವಿ. ಸಾತೋಳಿಯಲ್ಲಿ ಏನಾಗಿದೆ ಅನ್ನೋದು ಕೂಡ ನಿಮಗೆ ತೋರಿಸ್ತೀವಿ ಮುಂದಿನ ಸುದ್ದಿಯಲ್ಲಿ. ಯಾರೆಲ್ಲ ಈ ಸುದ್ದಿ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡ್ರಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನಾದರೂ ಇದ್ರೆ ದಯವಿಟ್ಟು ನಮ್ಮ ಮೊಬೈಲ್ ನಂಬರ್ ಅಲ್ಲಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ, ಅದಕ್ಕೆ ನೀವು ವಾಟ್ಸ್ಆಪ್ ಮಾಡ್ರಿ, ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸ್ರಿ. ಮತ್ತೆ ನಾವು ಬೇರೆ ಬೇರೆ ಊರುಗಳಿಗೆ ಬರ್ತೀವಿ, ಬಂದು ಅಲ್ಲಿ ನಾವು ನೋಡ್ತೀವಿ, ಸತ್ಯಾಸತ್ಯತೆಗಳ ಬಗ್ಗೆ ತಿಳ್ಕೊಳ್ಳೋಣ. ಯಾವುದೇ ಕಾರಣಕ್ಕೂ ಇಲ್ಲಿ ಆಗ್ತಕ್ಕಿರ್ತಂತ ಕೆಲಸ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಆಗಬೇಕೆಂಬ ಕನಸು ಕಂಡಿರ್ತಕ್ಕಂಥ ನಜೀರ್ ಸಾಬ್ ಅವರು ಕೊಟ್ಟಂತ ಏನ್ ಗ್ರಾಮ ಪಂಚಾಯತ್ ಇದೆಯೋ, ಜಿಲ್ಲಾ ಪಂಚಾಯತ್ ಇದೆಯೋ, ತಾಲೂಕ್ ಪಂಚಾಯತ್ ಇದೆಯೋ, ಇದೆಲ್ಲ ಏನಾಗಿದೆ ಅಂದ್ರೆ ಒಂದಿಷ್ಟು ಇದು ಹಗರಣದ ಕೂಪ ಆಗೋಗಿದೆ. ಇಲ್ಲಿ CS ಅವರು ಯಾರು ಕೇಳೋದಿಲ್ಲ, ತಾಲೂಕ್ ಪಂಚಾಯತ್ ಇವರಿಗೆ ಒಂದಿಷ್ಟು ಕೊಟ್ಟರೆ ಸಾಕು, ಎಲ್ಲ ಫಿನಿಶ್. ನಾವು ಕಟ್ಟಿದ ಟ್ಯಾಕ್ಸ್ ಅಲ್ಲಿ ನಮ್ಮನ್ನ ಹೇಗೆಲ್ಲ ಕೊಳ್ಳೆ ಹೊಡೆದು ಅವರು ಹೇಗೆಲ್ಲ ಐಷಾರಾಮದಿಂದ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದನ್ನ ನಾವು ನಿಮಗೆ ತೋರಿಸಬೇಕಾದಾಗ ನಮ್ಮ ಮೇಲೆ ಆಪಾದನೆಗಳು ಬರುತ್ತೆ, ನಮ್ಮ ಮೇಲೆ ಜಗಳಕ್ಕೂ ಬರ್ತಾರೆ, ನಮ್ಮ ಮೇಲೂ ತೊಂದರೆಗಳು ಮಾಡ್ತಾ ಇದ್ದಾರೆ. ಈ ಒಂದು ನಾಗೂರ ಗ್ರಾಮ ಪಂಚಾಯತ್ನಲ್ಲಿ ನಮ್ಮ ಮೇಲೆ ಎದುರಾಕೊಂಡು ಜಗಳ ಆಡಲಿಕ್ಕೆ ಮುಂದೆ ಬಂದವರು ಕೂಡ ಇದ್ದಾರೆ, ಬರ್ತಾನೂ ಇದ್ದಾರೆ. ಅದೇ ನಾವು ಅಷ್ಟಕ್ಕೆ ಬಿಡೋದಿಲ್ಲ. ಇದು ನ್ಯಾಯಾಂಗ ತನಿಖೆ ಆಗಬೇಕು, ತಪ್ಪಿತರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು. ಅದಲ್ಲದೆ ಈ PDO ಅವರನ್ನ ಅಮಾನತುಗೊಳಿಸಬೇಕಂತಕ್ಕಂಥ ಮಾತನ್ನು ಹೇಳುತ್ತಾ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ನಾರಂಜ ಎಕ್ಸ್‌ಪ್ರೆಸ್ ಚಾನಲ್ ಹಾಗೂ ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಂನಲ್ಲಿ ಸುದ್ದಿ ಜಾಹೀರಾತು ನೀಡಲು ಕೂಡಲೇ ನಂಬರಿಗೆ ಸಂಪರ್ಕಿಸಿ.